ಎಲ್ಲಿಗೆ ಹೋಗ್ತಿದ್ದೀವಿ? ದೇವನ್ ಯಾವ ಬೀಚ್ ಅಂತ ಗೊತ್ತಿಲ್ಲ, ಹೋಗ್ತಾ ಇದ್ದೀವಿ. ಚೆನ್ನಾಗಿದ್ರು ಹೇಳ್ತೀವಿ, ಚೆನ್ನಾಗಿಲ್ಲ ಅಂದ್ರೂ ಹೇಳ್ತೀವಿ ಹೆಂಗಿತ್ತು ಅಂತ. ಸೊ ಇಲ್ಲಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನೆಲ್ಲ ನಮ್ಮ ಇಂಡಿಯಾ ಥರನೇ ಅನಿಸುತ್ತೆ, ಸೇಮ್ ಅದೇ ಇರುತ್ತೆ. ಪಾಪ. ಸರಿ, ಬೀಚಲ್ಲಿ ಸಿಗೋಣ. ಇದು ಎಲ್ಲಿಗೆ ಗೊತ್ತಂತ ಬಿಟ್ಟಿದ್ದಾರೆ. ಇಲ್ಲೊಂದು ಕೋಳಿ ಇದೆ, ಇದೇನೋ ಚೈನೀಸ್ ಥರ ಇದೆ. ಇಂಡಿಯನ್ ರೆಸ್ಟೋರೆಂಟು. ಪಿಂಕ್ ಹುಡುಗಿ ಚೆನ್ನಾಗೈತೆ, ಫಾರಿನ್ದು. ಅದು ಇಂಡಿಯನ್ ರೆಸ್ಟೋರೆಂಟ್ ಅಂತ ಹುಳಿಗಳೆಲ್ಲ ಇದೆ. ನಡಿ. ಏನು ಸೀ ಫುಡ್ ಇದೆಯೋ ನನಗಂತೂ ಗೊತ್ತಿಲ್ಲ, ಬಟ್ ಚೆನ್ನಾಗಿ ಖರ್ಚಾಗುತ್ತೆ ಅಂತ ಗೊತ್ತು ನನಗೆ. ಎಲ್ಲಿರೋ ನೋಡ್ಕೊಂಡು ಹೋಗೋಣ ಬಾ. ಅದು ಚೆನ್ನಾಗಿದೆ. ಒಂದು ನಿಮಿಷ. ಹಾಂ, ಹೋಗು, ಈ ಕಡೆ ತಿರುಗು. ಏನೇದು ತಿಂತೀಯಾ? ತಿಂತಾನೆ. ಮಿಸ್ಟರ್ ಬೀನ್ ತಿಂತಿರ್ನಲ್ಲ, ಮಿಸ್ಟರ್ ಬೀನಲ್ಲಿ. ಬೇಡ 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 ಬೇಡ. ಅದೇನೇನು ಹೇಳ್ತಾವ್ರೆ. ಅದೇನದು ಚಿಕನ್ನ. ಐ ವಿಲ್ ಗೋ ಟು ಅವರ್ ಹೋಮ್. ಇಲ್ಲಿ ಶವರ್ಮಾ. ಇವಾಗ ಏನೂ ತಿನ್ನಲ್ಲ, ಹಂಗೆ ನೋಡ್ಕೊಂಡು ಹೋಗೋಣ ಬಾ. ಮಾವಿನಣ್ಣು 16 ಅಂದರೆ 60 ಅಂದರೆ 180. ಒಂದಕ್ಕೆ 180. ಒಂದಕ್ಕೆ 180. ಒಂದಕ್ಕೆ 180 ಅಂದೆ. ಪಡ್ಡು 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 ಪಡ್ಡು. ತಡಿ, ತೋರಿಸು ಒಂದು ನಿಮಿಷ ವಿಡಿಯೋ. ನೀನು ಹಿಡ್ಕೊಂಡಿರೋ. ಬೇಡ ಬೇಡ ಬೇಡ, ತಡಿ. ಇಲ್ಲಿ ತಗೊಳ್ಳೆ. ಹಾಂ, ಹುಡುಗಿರು ಚೆನ್ನಾಗಿದ್ದಾರೆ, 4 ಜನನು. ನೀನು ಈ ಕಡೆ ಬಾ, ನಿನ್ನನ್ನು ಫೋಕಸ್ ಮಾಡಲ್ಲ ನಾನು. ನನ್ನ ಮಾತು ಕೇಳ್ತಿದ್ದೆ ಸಾಕು. ಏನಿದೆ ಅಲ್ಲಿ? ಎಲ್ಲ ಸೀ ಫುಡ್ಡು. ಎಲ್ಲ ಫ್ರೈಡು. ಮೇಕಪ್ ಎಷ್ಟಾಗಿದೆ ನೋಡಲ್ಲಿ. ನೀನು ಹಸಿ ಮಾಂಸ ಹಂಗೆ ಇಟ್ಟವ್ರೆ. ಏನ ಗೊತ್ತಿಲ್ಲ. ಮೊಸಳೆ. ಇಲ್ಲೇನಿದೆ? ಓಕೆ, ನೀನು ಹೇಳಿ ನೋಡು, ನಾನು ಅವಳನ್ನು ನೋಡ್ತೀನಿ. ನೋ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಅಂತ ಸ್ಟಾಪ್ ಮಾಡಿರ್ತೀನಿ ತಡಿ. ಅಷ್ಟೊಂದು ಚೆನ್ನಾಗಿಲ್ಲ. ಈ ಕಡೆ ಬಾ. ಹಾಂ ಹಾಂ, ಸಾಕು. ಯಾಕೆ ಬ್ಯಾಂಕಾಗಿ ಬರೋದು ಅಂತ ತೋರಿಸ್ತೀನಿ ನಾನು. ಹಾಂ, ಕೊಡು. ಯಾಕ? ಬ್ಯಾಂಕಾಗಿ ಯಾಕೆ ಬರೋದಲ್ಲ? ಹುಡುಗಿರು ನೋಡೋಕ್ಕೆ ಆಗ್ದಾ? ಅದಕ್ಕೆ ಹುಡುಗರು ಬರೋದು. ಅವ್ರ ಎಂತಿ ಜೊತೆ ಬರಲ್ಲ. ನಾನು ನಿನ್ನ ಜೊತೆ ಬಂದ್ಬಿಟ್ಟು ತಪ್ಪು ಮಾಡ್ಬಿಟ್ಟಿದ್ದೀನಿ. ಓಕೆ, ಇದಕ್ಕೆ ನಾವು ಕೊಟ್ಟಿರೋದು 40 × 3 ಅಂದರೆ 120 ರೂಪಾಯಿ. ಓಕೆ,
ಕೊಡ್ಬೋದು. ನಮ್ಮ ಕರ್ನಾಟಕದ ಕಾರು ನಿನ್ನ ಡ್ರೆಸ್ಸು ಮ್ಯಾಚ್ ಆಯ್ತಿದೆ. ಇಲ್ಲಿ ಟ್ಯಾಕ್ಸಿ ಅನ್ಸುತ್ತೆ ಅದು. ಅವ್ರು ನಮಗೆ ಕೊಟ್ಟಿರೋದ 1 hour ಕಣ. ಸರ್ ಎಲ್ಲಿ ಸ್ವತಿ ಎಲ್ಲಿಗೆ ಬಂದಿದ್ಯಾ? ಇದೇನಿದು ಇಷ್ಟು ಸುದುತ್ತಾ ಇದೆ? ಇಲ್ಲಿ ನೋಡಿ, ಇಲ್ಲಿ ಸ್ವಾತಿ ಇದೆಲ್ಲ ಯಾವ್ಯಾವ ನೋಡೇ ಇಲ್ಲ ನಾನು. ಹಿಂಗಿದಾವೆ. ಇದು ಗೊತ್ತಿಲ್ವಾ? ಇಲ್ಲಿ ಏಡಿ ಎಷ್ಟು ದೊಡ್ಡ ಇದೆ. ಇಲ್ಲೂ ಇದಲ್ಲ. ಇವೆಲ್ಲ ತಿಂತಾರಾ? ಇದೇನಿದು? ಅದು ಗೊತ್ತಿಲ್ಲ. ಎಲ್ಲ ಬದುಕಿದಾವಲ್ಲ. ಹಾಂ, ವಿಡಿಯೋ ಇಲ್ಲಿ ಡಿಫ್ರೆಂಟು ಬ್ಲೂ ಕಲರು. ಇಲ್ಲೆಲ್ಲ ಫಿಶ್ಶೇ ಬಿಡು, ಫಿಶ್ಶೇ ಎಲ್ಲ ಕಡೆ ಫಿಶ್ಶೇ. ಹಾಂ, ಸರಿ. ಇದು ನೋಡು ನೀನು ಕಣ್ಣ. ಅಲ್ಲೊಂದು ಕ್ಲಿಪ್ ತೊಗೊಳಕ್ಕೆ ಅವನಿಗೆ ಎತ್ತು ತೋರಿಸ್ತಾನೆ, ಅವ್ರಿಗೆ ಕೇಳೋಣ ಬಾಯಲ್ಲಿ. ಸ್ಟಾರ್ಟಿಂಗಲ್ಲಿ ನೋಡೋದ್ಬಲ್ಲ ಅಲ್ಲಿ. ಇದು ಯಾವುದೋ ಮಾಲಿಗೆ ತಂದು ಬಿಟ್ಟಿದ್ದಾರೆ. ಹಿಂದೆ ಮ್ಯೂಸಿಕ್ ಕಾಪಿ ರೈಟ್ಸ್ ಬರಲಿಲ್ಲ ಅಂದರೆ ಸಾಕು. ಇದನ್ನು ಯಾವುದ್ರಲ್ಲಿ ಮಾಡಿದ್ದಾರೆ ಅಂತ ನೋಡೋದಾದರೆ ಕ್ಯಾಪ್ಗಳು, ವೇಸ್ಟ್ ಕ್ಯಾಪ್ಗಳಿಂದ. ಇದು ನೋಡಿ ವೇಸ್ಟಿಂದನೇ ಎಲ್ಲ ಮಾಡಿರೋದು. ಬಟ್ ದೂರದಿಂದ ನೋಡಿದ್ರೆ ಹಂಗೆ ಕಾಣೋದೇ ಇಲ್ಲ. ಅದಕ್ಕೆ ಕಲೆ ಅನ್ನೋದು. ನೋಡು. ಹಾಂ, ಸರಿ ಆಯಿತು. ಇಲ್ಲಿ ಈ ಥರ ಟ್ಯಾಕ್ಸಿಗಳು ಜಾಸ್ತಿ ಇದೆ. ನಮ್ಮ ಗೈಡು ಮಧ್ಯದಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟವ್ರೆ. ಇಲ್ಲೇನು ಇಲ್ಲ ಸ್ವಾತಿ, ದಾಳಿಂಬೆ ಹಣ್ಣು ಐತೆ. ಮತ್ತು ಹಿಂಗೆ ಸ್ಟ್ರೈಟ್ ಹೋಗೋಣ ಬಾ, ನಡಿ. ಮತ್ತೆ ನಮ್ಮ ಕನ್ನಡದವ್ರು ಸಿಕ್ಕಿದ್ರು. ಹಿಂಗೆ ರೌಂಡ್ ಬಂದರೆ ಗೊತ್ತಿಲ್ಲ, ಮಳೆ ಮಾತ್ರ ಬರ್ತೈತೆ ಚೆನ್ನಾಗಿ. ಸೊ ಮ್ಯೂಸಿಕ್ ಬರ್ತಿರೋದ್ರಿಂದ ಮ್ಯೂಟ್ ಮಾಡಿರ್ತೀವಿ, ಆದಷ್ಟು ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಟ್ಬಿಡೋಣ. ಇಲ್ಲಿಗೆ ಏನಕ್ಕೆ ಬರೋದೇಳು? ಹುಡುಗರು ಯಾಕೆ ಬರೋದಿಲ್ಲ? ಇದಕ್ಕೇನೆ ಬರೋದು. ನಾವು ಥೈಲ್ಯಾಂಡಿಗೆ ಬಂದಿದ್ದು ಫಸ್ಟ್ ಡೇ ಈವ್ನಿಂಗು ಹೋಗಿದ್ದಿದೆ ಮೊದಲನೇ ಪ್ಲೇಸು. ನಾನು ನಿಜವಾಗ್ಲೂ ಈ ಥರ ಎಲ್ಲ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಈ ಸ್ಟ್ರೀಟ್ ಬಗ್ಗೆ ಕೇಳಿದ್ದೆ, ಆದರೆ ಇವತ್ತು ಇಲ್ಲಿ ಬಂದು ನೋಡಿದ ಮೇಲೇ ಗೊತ್ತಾಗಿದ್ದು ಹೀಗೆಲ್ಲ ಇರುತ್ತೆ ಅಂತ. ನನಗೊಂಥರ ಶಾಕಿಂಗು. ಹಾಗೆ ಹುಡುಗರು ಯಾಕೆ ಇಲ್ಲಿಗೆ ಬರ್ತಾರೆ ಅಂತ ಇಲ್ಲಿಗೆ ಬಂದ ಮೇಲೇ ನಿಜವಾಗ್ಲೂ ಗೊತ್ತಾಗಿದ್ದು. ನಾವಂತೂ ಅಲ್ಲಿ ತುಂಬಾನೇ ಎಂಜಾಯ್ ಮಾಡಿದ್ವಿ. ನಾನಂತೂ ನಮ್ಮ ಯಜಮಾನ್ರಿಗೆ ತುಂಬ ಕಾಲು ಎಳಿತಾ ಇದ್ದೆ. ನಮ್ಮ ಪಕ್ಕದಲ್ಲಿ ನಿಂತಿದ್ರು ಕೂಡ ಬೇರೆ ಹುಡುಗಿ ನೋಡ್ತೀರಾ ಹಾಗೆ ಹೇಗೆ ಅಂತ ಎಲ್ಲ. ನಂಗೆ ಇಷ್ಟೊಂದು ಕಾಟ ಕೊಡೋದಕ್ಕೆ ನನಗೆ ಏನಕ್ಕೆ ಇವಳು ಥೈಲ್ಯಾಂಡಿಗೆ ಕರ್ಕೊಬಂದ್ಲು ಅಂತಲೇ ಗೊತ್ತಾಗಲಿಲ್ಲ. ಆದರೂ ನನ್ನ ಹೆಂಡತಿ ನನಗೋಸ್ಕರ ಒಂದು ಬಿಯರ್ ಕೊಡಿಸಿದ್ಲು. ಅದು ಮಾತ್ರ ತುಂಬಾ ಖುಷಿ ಆಯಿತು. ಇಲ್ಲೆಲ್ಲ ಯಾಕೆ ಮ್ಯೂಟ್ ಮಾಡಿದ್ದೀವಿ ಅಂದರೆ ಇಲ್ಲೆಲ್ಲ ಒಬ್ಬೊಬ್ಬರು ಬೋರ್ಡ್ ಹಿಡ್ಕೊಂಡು ನಿಂತಿರ್ತಾರೆ, ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತ ಕರಿತಾ ಇರ್ತಾರೆ. ಹಾಗಾಗಿ ಮ್ಯೂಟ್ ಮಾಡಿದ್ದೀವಿ. ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಕೂಡ ತುಂಬಾ ಚೆನ್ನಾಗಿತ್ತು. ನಾವು ಹೋಗಿದ್ದು 10 ಗಂಟೆಯಿಂದ 11 ಗಂಟೆನಲ್ಲಿ. 11 ಗಂಟೆಯಿಂದ ಆ್ಯಕ್ಚುಲಿ ಆಗಿ ಇಲ್ಲಿ ಸ್ಟಾರ್ಟ್ ಆಗುತ್ತಂತೆ. ಅಲ್ಲಿ ನಮಗೆ ಏರ್ಪೋರ್ಟಲ್ಲಿ ಒಬ್ಬರು ಅಂಕಲ್ ಸಿಕ್ಕಿದ್ರು. ಅವ್ರು ಹೇಳ್ತಾಯಿದ್ರು, ಅವರು ಮಿಸ್ಸಸ್ ಪಕ್ಕದಲ್ಲೇ ಇದ್ರೂ ಕೂಡ ಅಂಕಲ್ ಫುಲ್ ಜೋಶ್ನಲ್ಲಿ ಹೇಳ್ತಿದ್ರು. ಆಂಟಿ ಪಕ್ಕದಲ್ಲಿ ಇದ್ರೂ ಕೂಡ ಅವರು
ಅವರು ನಗಾಡ್ಕೊಂಡು ಸುಮ್ಮನಾದ್ರು, ಮಗಳು ಕೂಡ ಸಪೋರ್ಟ್ ಮಾಡ್ತಾ ಇದ್ರು. ಅಂದರೆ ಒಬ್ರನ್ನ ಅರ್ಥ ಮಾಡ್ಕೊಂಡಿದ್ರೆ ಲೈಫು ಎಷ್ಟು ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನಾನು ಹೆಂಡತಿ ರೇಗಿಸ್ತಿದ್ರು ಕೂಡ ಇವಳೇ ನನಗೆ ಜಾಸ್ತಿ ಜನನ ತೋರಿಸಿದ್ದು ಇವಳೇನೆ. ಅಲ್ಲಿ ಫಾರಿನರ್ಸ್ ಬರ್ತಿದ್ರೆ ಅವ್ರನ್ನ ನೋಡು ಅಂತ. ಇಲ್ಲಿ ಥೈಲ್ಯಾಂಡವ್ರು ಯಾರು, ಫಾರಿನರ್ಸ್ ಯಾರು ಗೊತ್ತೇ ಆಗಲ್ಲ. ನನಗೆ ಗೊತ್ತು, ನೀವು ನನ್ನ ವಾಯ್ಸು ಕೇಳ್ತಾ ಇರಲ್ಲ, ಬರೀ ವಿಡಿಯೋ ನೋಡ್ತಿರ್ತೀರಾ ಅಂತ ಸುಮಾರು ಜನ ಹಾಗೆ ಮಾಡ್ತಿರ್ತಾರೆ. ಓವರಾಲ್ ಆಗಿ ಪ್ಲೇಸ್ ಯಾವ ರೀತಿ ಇತ್ತು ಅಂದರೆ, ವೀಕ್ ಡೇಸಲ್ಲೇ ಇಷ್ಟೊಂದು ಜನ ಇದ್ದಾರೆ ಅಂದರೆ, ವೀಕೆಂಡಲ್ಲಿ ನೀವೇನಾದರೂ ಬರ್ತಿದ್ದೀರಾ ಅಂದರೆ ಇನ್ನೂ ಎಷ್ಟು ಕ್ರೌಡ್ ತುಂಬುತ್ತೆ ಅನ್ನೋದನ್ನು ನೀವೇ ಯೋಚನೆ ಮಾಡಿ. ಫ್ರೆಂಡ್ಸ್ಗಳ ಜೊತೆ ಎಂಜಾಯ್ ಮಾಡೋದಕ್ಕೆ ನಾವು ಇವತ್ತು ಬಂದಿರೋ ಪ್ಲೇಸು ತುಂಬಾ ಚೆನ್ನಾಗಿರುತ್ತೆ. ಆದರೆ ನಿಮ್ಮ ಹುಷಾರಿನಲ್ಲಿ ನೀವಿರಬೇಕು, ಮತ್ತು ನಿಮ್ಮ ಬುದ್ಧಿ ನಿಮ್ಮ ಕೈನಲ್ಲಿರಬೇಕು. ಹೇಳಿದ್ನಲ್ಲ, ಫ್ಯಾಮಿಲಿ ಜೊತೆ ಬರೋರು ಇದ್ದಾರೆ, ಫ್ರೆಂಡ್ಸ್ ಜೊತೆ ಬರೋರು ಇದ್ದಾರೆ, ಬಟ್ ನಿಮ್ಮ ಬುದ್ಧಿ ನಿಮ್ಮ ಕೈನಲ್ಲಿರಬೇಕು, ಅಷ್ಟೇ ಹೇಳೋದು. ನಾನಿಲ್ಲಿ ಇನ್ನೊಂದು ಸೈಡ್ ಕೂಡ ಯೋಚನೆ ಮಾಡ್ತಿದ್ದೆ, ಅಲ್ಲ ಇಲ್ಲಿರೋ ಹೆಣ್ಮಕ್ಳೆಲ್ಲ ಅಷ್ಟೊತ್ತಿಂದ ನಿಂತಿದ್ದ ಜಾಗದಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಿದ್ದೀರಲ್ಲ, ಅವರಿಗೆ ಕೈ ಕಾಲು ಏನು ನೋವು ಬರಲ್ವಾ ಅಂತ ನೀವು ಹೇಳ್ಬೋದು. ಅವ್ರಿಗೆ ಅದೇ ಅಲ್ವಾ ಕೆಲಸ ಅಂತ. ನಮಗೇನು ಗೊತ್ತು ಅಲ್ವಾ ಅವ್ರ ಜೀವನದ ಬಗ್ಗೆ, ಅವ್ರಿಗೆ ಮನೆ ಕಡೆ ಏನು ಕಷ್ಟ ಇದೆಯೋ ಅಥವಾ ಅವ್ರು ಚೆನ್ನಾಗೇ ಇದ್ದಾರೋ ನಮಗೆ ಗೊತ್ತಿಲ್ಲ. ಆದರೆ ಅಲ್ಲಿ ನಿಂತ್ಕೊಂಡು ನಾವು ಅವ್ರನ್ನ ನೋಡಬೇಕಿದ್ರೆ ಅವ್ರಿಗೆ ಎಷ್ಟು ಕೈ ಕಾಲೆಲ್ಲ ನೋವ್ತಿರತ್ತೆ ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕಲ್ಲ. ನನಗಿಲ್ಲಿ ಏನು ಅನ್ನಿಸ್ತು ಅಂತ ನಾನು ಹೇಳಿದ್ದೀನಿ. ಹಾಗೆ ನೀವೇನಾದರೂ ಥೈಲ್ಯಾಂಡಿಗೆ ಬರ್ತಾ ಇದ್ರೆ ಈ ಬಾಂಗ್ಲಾ ವಾಕಿಂಗ್ ಸ್ಟ್ರೀಟಿಗೆ ಬಂದು ಹೋಗಿ, ನಿಜವಾಗ್ಲೂ ನೀವು ಇನ್ನೊಂದು ಲೋಕನೇ ಇಲ್ಲಿ ನೋಡ್ತೀರಾ. ನಾವಂತೂ ಈ ಸ್ಟ್ರೀಟ್ನಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ. ಇಲ್ಲಿ ಬರೀ ಗಂಡು ಮಕ್ಕಳು ಮಾತ್ರ ಬಂದರೆ ಎಂಜಾಯ್ ಮಾಡ್ತಾರೆ ಅಂತ ಏನಿಲ್ಲ, ನೀವು ಯಾರು ಬಂದರೂ ಕೂಡ ಇಲ್ಲಿ ಎಂಜಾಯ್ ಮಾಡ್ತೀರಾ. ಆದ್ರೆ ಒಂದ್ ಮಾತು ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ, ಇಲ್ಲಿ ಬಂದ್ಮೇಲೆ ನಿಮ್ ಬುದ್ಧಿ ನಿಮ್ ಕೈನಲ್ಲೇ ಇರ್ಬೇಕು. ಬೇರೆಯವ್ರ ಕೈಗೆ ಏನಾದ್ರೂ ನಿಮ್ ಬುದ್ಧಿ ಕೊಟ್ರು ಮುಗೀತು. ಹಾಗೆ ಹುಡುಗರೇ ಆಗ್ಲಿ ಹುಡುಗಿರೇ ಆಗ್ಲಿ, ನೀವ್ ಎಲ್ಲೇ ಹೋಗಿ ಏನೇ ಮಾಡಿ ನಿಮ್ ಪಾರ್ಟ್ನರ್ ನಿಮ್ಮನ್ನ ನಂಬ್ತಿದ್ದಾರೆ ಅಂದ್ಮೇಲೆ ಆ ನಂಬಿಕೆಗೆ ಯಾವತ್ತು ನೀವು ಮೋಸ ಮಾಡಕ್ ಹೋಗ್ಬೇಡಿ. ಇದೇ ನಿಮ್ಮ ಸ್ಟ್ರಾಂಗ್ ರಿಲೇಶನ್ಶಿಪ್ ನ ಬಿಲ್ಡ್ ಮಾಡೋದಕ್ಕೆ ಸಾಧ್ಯ. ನಾನ್ ನಿಮ್ಗೆಲ್ಲ ಹೇಳೋದಿಷ್ಟೇನೆ, ಆದಷ್ಟು ನೀವು ತುಂಬಾ ಜಾಗಗಳನ್ನ ನೋಡೋದಕ್ಕೆ ಟ್ರೈ ಮಾಡಿ. ನಿಮಗೆ ತುಂಬಾ ದೂರದ ಪ್ಲೇಸಿಗೆ ಹೋಗಕ್ಕೆ ಆಗ್ತಿಲ್ಲ ಅಂತ ಅನ್ಸಿದ್ರೆ ನಿಮ್ಮ ಅಕ್ಕಪಕ್ಕನೇ ತುಂಬಾ ಒಳ್ಳೊಳ್ಳೆ ಜಾಗಗಳಿರುತ್ತೆ, ಆ ಜಾಗಕ್ಕೆ ಹೋಗಿ ಆ ಜಾಗನ ಎಂಜಾಯ್ ಮಾಡಿ. ನನಗೆ ಇನ್ನೊಂದು ವಿಷಯದಲ್ಲಿ ಖುಷಿ ಕೊಡ್ತಿದ್ದು ಏನಂದ್ರೆ, ಇಲ್ಲಿ ನಮ್ಮ ಕನ್ನಡದವರು ಸಿಗ್ತಾ ಇದ್ರು. ಅದಂತೂ ತುಂಬಾ ಖುಷಿ ಆಗ್ತಿತ್ತು. ಇದೇ ತರ ನಮ್ಮ ಕನ್ನಡದವರು ಎಲ್ಲಾ ದೇಶನೂ ಸುತ್ತಬೇಕು ಅನ್ನೋ ಆಸೆ ನನಗೆ. ನನಗಿಲ್ಲಿ ಬಂದ್ಮೇಲೆ ಇನ್ನೊಂದು ಏನ್ ಅರ್ಥ ಆಯ್ತು ಗೊತ್ತಾ, ನಮ್ಮ ಕರ್ನಾಟಕದಲ್ಲೇನೆ ಎಷ್ಟು ಒಳ್ಳೊಳ್ಳೆ ಜಾಗಗಳಿದೆ, ಆದ್ರೆ ಅದೆಲ್ಲ ಯಾರಿಗೂ ಗೊತ್ತೇ ಆಗಲ್ಲ. ನಿಮಗೆ ಯಾರಿಗೆಲ್ಲ ಗೊತ್ತಿರುತ್ತೆ ಕರ್ನಾಟಕದಲ್ಲಿ ಇಡನ್ ಪ್ಲೇಸು ಚೆನ್ನಾಗಿರೋದು, ಆದಷ್ಟು ಅದನ್ನ ಎಲ್ರಿಗೂ ತೋರಿಸೋ ಪ್ರಯತ್ನ ಪಡಿ.